ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಮ್ಮ ವಿಡಿಯೋದಲ್ಲಿ ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸ ಮಾಡಿದ್ದೇ ಆಯಿತು. ನಮ್ಮಮ್ಮ ಬೆಳಗ್ಗೆ ಎದ್ದು ಪೊಂಗಲ್ ಮಾಡ್ತಾಯಿದ್ರು. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಪೊಂಗಲ್ ಮಾಡ್ತಾಯಿದ್ರು. ಒಂದು ಖಾರ ಪೊಂಗಲ್ ಮಾಡ್ತಾಯಿದ್ರು, ಜೊತೆಗೆ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೊತಾಯಿದ್ರು. ಮೇನ್ ಸ್ವೀಟ್ ಪೊಂಗಲ್ ಮಾಡ್ಕೊತಾರೆ, ಬಟ್ ನಾವು ತಿಂಡಿಗಿರಲಿ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ ಕೂಡ ಅಮ್ಮ ಮಾಡ್ತಾಯಿದ್ರು. ಜೊತೆಗೆ ಹಂಗೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಗೆಣಸು, ಇವಾಗ ಮೇನ್ ಗೆಣಸನ್ನ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ರು ಅಮ್ಮ. ಜೊತೆಗೆ ಎಳ್ಳು ಬೀರಬೇಕು, ಎಳ್ಳು ಬೀರೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಆದಮೇಲೆ ಪ್ರಸಾದಕ್ಕೆ, ದೇವರಿಗೆ ಪ್ರಸಾದಕ್ಕೆ ಅಂದ್ಬಿಟ್ಟು ಬಾಳೆಹಣ್ಣು, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಎಳ್ಳು, ಗೆಣಸು ಮತ್ತು ಕಬ್ಬನ್ನೆಲ್ಲ ಇಟ್ಕೊಂಡು ಪೂಜೆಗೆ ಇಟ್ಕೊಂಡ್ವಿ. ಪೂಜೆಗೆ ಅಮ್ಮ ಧೂಪಕ್ಕೆ ಕೆಂಡ ಹಾಕೋಕ್ಕೆ ಕೆಂಡ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಕಂಟದ ಚಿಪ್ ಏನಿರುತ್ತೆ, ತೆಂಗಿನಕಾಯಿದು ಕಂಟದ ಚಿಪ್ಪನ್ನ ತೊಗೊಂಡು ಇಲ್ಲೇ ಬೆಂಕಿ ಸುಟ್ಕೊಂಡು ಧೂಪಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ಅಮ್ಮ ಊಟಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಅಮ್ಮ ಕಾಯಿ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ರು, ಅದಕ್ಕೆ ನಾನು ಕೂಡ ಹೆಲ್ಪ್ ಮಾಡಿದೆ. ಒಬ್ಬಟ್ಟು ಜೊತೆಗೆ ಹಂಗೆ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ನಮ್ಮ ಅಕ್ಕ ಅಲ್ಲೇ ಸೈಡಲ್ಲಿ ಬೋಂಡ ಮಾಡ್ತಾಯಿದ್ಲು. ನಮ್ಮ ಅಕ್ಕ ಅಂತೂ ಬೋಂಡ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ. ನಮ್ಮ ಮನೇಲಿ ಯಾರೂ ಕೂಡ ಅವಳಷ್ಟು ಚೆನ್ನಾಗಿ ಮಾಡಲ್ಲ, ಅದಕ್ಕೆ ಬೋಂಡ ಯಾವಾಗಲೂ ನಮ್ಮ ಅಕ್ಕನ ಕೈಲೇ ನಾವು ಮಾಡಿಸೋದು. ಇದೆಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾನು ನಮ್ಮ ಅಪ್ಪ ತೋಟಕ್ಕೆ ಹೋಗಿದ್ವಿ. ತೋಟದಲ್ಲಿ ಹೋಗ್ಬಿಟ್ಟು ಹೂವು ಕಿತ್ಕೊಂಡು ಬರೋಕ್ಕಿಂತ ಹೋಗಿದ್ವಿ. ಈ ಹಬ್ಬಕ್ಕೆ ನಾವು 3 ಥರ ಹೂವನ್ನ ಕಿತ್ಕೊಬೇಕು ಅಂತ ಹೇಳ್ತಾರೆ. ಉಗ್ನಿ ಹೂವು, ಹೊನ್ನೆ ಹೂವು ಮತ್ತು ಅನ್ನೆ ಹೂವು ಅಂತ. ಇದೇನು ಯೆಲ್ಲೋ ಕಲರ್ ಹೂವು ಇದೆ, ಅದನ್ನು ಹೊನ್ನೆ ಹೂವು ಅಂತ ಹೇಳ್ತಾರೆ. ಹಾಗೆ ವೈಟ್ ಕಲರನ್ನ ಅನ್ನೆ ಹೂವು ಅಂತಾರೆ. ಮತ್ತು ಈಗ ನಾನೇನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅದು ಉಗ್ನಿ ಅಂತ ಹೂವು ಅಂತ ಹೇಳ್ತಾರೆ. ಇದೆಲ್ಲ ಸಂಕ್ರಾಂತಿ ಹಬ್ಬದ ಟೈಮಲ್ಲೇ ಜಾಸ್ತಿ ಬರೋದು. ಈ ಹೂವು ಎಲ್ಲ ಕಿತ್ಕೊಂಡು ನೆಕ್ಸ್ಟು ನಾನು ನಮ್ಮ ಅಕ್ಕ ಎಲ್ಲರೂ ತೋಟಕ್ಕೆ ಹೋದ್ವಿ. ಹಸು ಮನೆಗೆ ಸಿದ್ಮನ್ ಉಂಡೆ ಕಲಿಸ್ಕೊಂಡು ಮತ್ತು ಸುಣ್ಣದ್ದು ನೀರು ಕಲಿಸ್ಕೊಂಡು ರೌಂಡ್ ಥರ ಬಳ್ಕೊಂಡು ಬರಬೇಕು. ಇದು ಅವಾಗಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಸು ಮನೆಗೆ ಈ ಥರ ಡೆಕೋರೇಷನ್ ಮಾಡೋದು. ಜೊತೆಗೆ ರಂಗೋಲಿ ಎಲ್ಲ ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮತ್ತು ನಾವೇನು ಹೂವು ಕಿತ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಹಾಕಿ ಡೆಕೋರೇಷನ್ ಮಾಡಬೇಕು ಅದಕ್ಕೆ. ಯಾಕಂದರೆ ಇದೆಲ್ಲ ಹಸುಗಳ ಹಬ್ಬ ಆಗಿರೋದ್ರಿಂದ ಹಸು ಮನೆಗೆಲ್ಲ ಫುಲ್ ಡೆಕೋರೇಷನ್ ಮಾಡಬೇಕು. ನೋಡಿ ನಾವು ಈ ಥರ ಮಾಡಿದ್ದೀವಿ. ಅಲ್ಲೆಲ್ಲ ರೆಡಿ ಮಾಡಾದ್ಮೇಲೆ ಹಸುಗೆ ಕರಿದಾರ ಕಟ್ಕೊತಾ ಇದ್ರು ಅಪ್ಪ. ಜೊತೆಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಹಸುಗೆ ಹಾಕ್ತಾ ಇದ್ರು. ಬಾ 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 ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಹಸುಗೆ ಪೂಜೆ ಮಾಡಿ ಅಮ್ಮ ದೃಷ್ಟಿ ತೆಗೆದ್ರು. ನೆಕ್ಸ್ಟ್ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಒನಕೆ ಅಡ್ಡ ಇಟ್ಬಿಟ್ಟು, ಡೋರ್ಗೆ ಅಡ್ಡ ಇಟ್ಬಿಟ್ಟು ಒನಕೆಲಿ ಹಸುನ ದಾಟಿಸ್ತಾರೆ. ಇದೆಲ್ಲ ಆದಮೇಲೆ ಹಸುಗೆ ಸಾಂಬ್ರಾಣಿ ಹೊಗೆ ಕೊಟ್ಬಿಟ್ಟು ಮನೆಗೆ ವಾಪಸ್ ಹೋದ್ವಿ. ಮನೆ ಹತ್ರ ಇರೋ ಹಸುಗಳಿಗೆ ಕೂಡ ಡೆಕೋರೇಷನ್ ಮಾಡಿ, ಹಸುಗಳಿಗೆಲ್ಲ ಬಲೂನ್ಸು ಮತ್ತು ಟೇಪ್ಗಳು, ನಿಂಬೆಹಣ್ಣೆಲ್ಲ, ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿ ಅವನ್ನ ಸಂಕ್ರಾಂತಿ ಗುಡಿ ಹತ್ರ ಕರ್ಕೊಂಡು ಹೋಗ್ತೀವಿ. ಸಂಕ್ರಾಂತಿ ಗುಡಿ ಹತ್ರ ಪೂಜೆ ಮಾಡಿಕೊಂಡು ಜೊತೆಗೆ ಹಬ್ಬದ ದಿನ ಅಕ್ಕಿ ಎತ್ತಿರ್ತಾರೆ. ಆ ಅಕ್ಕಿಯಲ್ಲಿ ಸಿಹಿಯನ್ನು ಬೇಯಿಸಿ ಕೊಟ್ಟಿರ್ತಾರೆ. ಪ್ರತಿ ಮನೆಯವರು ಬಂದು ಈಸ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಆವಿನ ಪೊರೆ ಹೇಗಿದೆ ಅಂತ, ಎಷ್ಟು ಉದ್ದ ಇದೆ, ನಾಗರಾವನ ಪೊರೆ ಥರ ಇದೆ ನೋಡಿದ್ರೆ. ಮತ್ತೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹಸುಗಳನ್ನೆಲ್ಲ ಬೆಂಕಿ ಹತ್ರ ಕಿಚಾಯಿಸ್ತಾರೆ. ಕಿಚಾಯಿಸೋದೆಲ್ಲ ಆದಮೇಲೆ ಮತ್ತೆ ಮನೆಗೆ ಹೋಗಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಒನಕೆ ಇಟ್ಬಿಟ್ಟು ಅವನ್ನೆಲ್ಲ ಒಳಗಡೆ ಕರ್ಕೊತಾರೆ. ಸಂಜೆ ಹೊತ್ತು ಇದೆಲ್ಲ ಆದಮೇಲೆ ಹೆಣ್ಮಕ್ಳೆಲ್ಲ ಎಳ್ಳು ಬೀರಕ್ಕಂತ ಹೋಗ್ತಾರೆ. ನಮ್ಮ ಮನೆಗೂ ಕೂಡ ನಮ್ಮ ಪಕ್ಕದ ಮನೆಯವರು ಎಳ್ಳು ಬೀರಕ್ಕಂತ ಬಂದಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.